ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಇನ್ ಒನ್. ಇವತ್ತು ನಾವು ಮನೆಯಲ್ಲಿ ಯಾವುದೇ ರೀತಿ ಜಾಸ್ತಿ ತರಕಾರಿ ಇಲ್ಲದೆ ಹೇಗೆ ಪಲಾವ್ ಮಾಡುವುದಂತ ನೋಡೋಣ. ಈ ಒಂದು ಪಲಾವ್ ಮಾಡಲಿಕ್ಕೆ ನಾನು 2 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4 ಬೀನ್ಸು, 2 ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ತೊಗೊಂಡೇನಿ. ಇದನ್ನ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾಗ ತೋರಿಸೋ ಎಲ್ಲ ತರಕಾರಿ ಮತ್ತು ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ನೀವು ಅಂತಿರ್ಬೋದು, ಟೊಮೆಟೊ ಇಂಪಾರ್ಟೆಂಟ್ ಪಲಾವು ಅಥವಾ ಏನೇ ಅಡುಗೆ ಮಾಡಿದರೂ ಟೊಮೆಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಬೇಕೇ ಬೇಕು. ಆದರೆ ನಾನಿಲ್ಲಿ ಟೊಮೆಟೊನ ಹಾಕ್ತಿಲ್ಲ. ಯಾಕಂದರೆ ನಾನು ಇವತ್ತು ಸ್ಪೆಷಲಾಗಿ ವೆರೈಟಿ ಇರುವಂಥದ್ದು ಮಾಡಬೇಕಂತ ಅಂದ್ಕೊಂಡೀನಿ. ಟೊಮೆಟೊ ಬದಲಿಗೆ ಹುಣಸೆ ಹಣ್ಣು ಹಾಕಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ನೋಡಿ, ಇದರಲ್ಲಿ ಕಪ್ಪು ಹುಣಸೆ ಹಣ್ಣು ಸ್ವಲ್ಪ ತೊಗೊಂಡಿನಿ ನಾನು. ಓಕೆ ಫ್ರೆಂಡ್ಸ್, ಇವಾಗ ಇದನ್ನು ಹೇಗೆ ಮಾಡೋದಂತ ನೋಡೋಣ. ಫ್ರೆಂಡ್ಸ್, ನಾನಿವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೇನೆ. ಸ್ವಲ್ಪ ಎಣ್ಣೆ ಕಾದ ನಂತರ ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ. ಎಣ್ಣೆಯಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಏಕೆಂದರೆ ಎಣ್ಣೆ ಕಾಯ್ದಿರುತ್ತೆ ಅಲ್ಲ, ಅದೆಲ್ಲ ಹೊರಗಡೆ ಸಿಡಿಯುತ್ತೆ. ಅದಕ್ಕೆ ಇವಾಗ ಈರುಳ್ಳಿನ ಹಾಕಿ ಬಾಡಿಸ್ಕೋಬೇಕು. ಇವಾಗ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತೇನೆ. ನನಗೆ ಪೂರ್ತಿ ಕರಿಬೇವು ಎಣ್ಣೆಯಲ್ಲಿ ಫ್ರೈ ಆದರೆ ಸರಿ ಅನಿಸೋದಿಲ್ಲ, ಅದಕ್ಕೆ ನಾನು ಮಧ್ಯದಲ್ಲಿ ಹಾಕಿದ್ದೀನಿ. ನಾನು ಆಗ ತೋರಿಸಿದ ಹಾಗೆ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನಕಾಯಿ ಹಾಕ್ತಿದ್ದೀನಿ. ಮತ್ತು ಹೆಚ್ಚಿಟ್ಕೊಂಡಿರೋ ಬೀನ್ಸನ್ನು ಆ್ಯಡ್ ಮಾಡ್ತೀನಿ. ಗ್ಯಾಸ್ ಮೀಡಿಯಮ್ ಸ್ಲೋನಲ್ಲೇ ಇರಲಿ. ಮತ್ತು ಫ್ರೆಂಡ್ಸ್, ನಾನು ಟೊಮೆಟೊ ಬದಲಿಗೆ ಹುಣಸೆ ಹಣ್ಣು ಹಾಕ್ತೀನಂತ ಹೇಳಿದ್ನಲ್ಲ, ಈ ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಯಿಡ್ತೇನೆ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಈ ತೆಗೆದಿಟ್ಟಿರೋ ಹುಣಸೆ ಹಣ್ಣನ್ನು ಇದರೊಳಗೆ ಹಾಕಿ ನೆನೆಸ್ತೇನೆ. ಸ್ವಲ್ಪ ಒಂದು 5-10 ನಿಮಿಷ ಅದು ಹಾಗೆ ನೆನಿಬೇಕು. ಹುಣಸೆ ಹಣ್ಣು ನೆನಿಟ್ಟು ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರನ್ನು ಹಾಕ್ತೇನೆ. ಮತ್ತು ನಾನು ಎಲ್ಲ ಅಡುಗೆದಲ್ಲೂ ಬಳಸ್ತೇನೆ ಇದು ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಇದನ್ನು ಸಹ ಹಾಕ್ತೇನೆ. ಈಗ ನೋಡಿ, ಮತ್ತು ಸ್ವಲ್ಪ ಕಾಟುವ ಮಸಾಲನ ಮಿಕ್ಸ್ ಮಾಡ್ತೇನೆ. ಮೇಲ್ಗಡೆ ಸ್ವಲ್ಪ ಉಪ್ಪು ಹಾಕ್ತೇನೆ. ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗೆಲ್ಲವನ್ನು ಒಂದು ರೌಂಡು ಮಿಕ್ಸ್ ಮಾಡೋಣ. ಆಗ ನಾನು ಮುಂಚೆನೇ ನೆನೆಯಿಟ್ಟಿದ್ದ ಹುಣಸೆ ಹಣ್ಣಿನ ನೀರನ್ನು ಹಾಕ್ತಿದ್ದೀನಿ. ಅದೇ ತಳದಲ್ಲಿ ಹುಣಸೆ ಹಣ್ಣು ಹಾಗೆ ಇಟ್ಟಿದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಇವಾಗೆಲ್ಲ ಸೇರಿ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಇವಾಗ ಎಲ್ಲ ಬೆಂದಾಗಿದೆ. ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ. ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ತಿದ್ದೀನಿ. ಈ ಮೆಜರ್ಮೆಂಟಲ್ಲಿ ಈ ಮೆಜರ್ಮೆಂಟಲ್ಲಿ 2 ಗ್ಲಾಸ್ ನೀರು ಸೇರಿಸ್ಕೊಳ್ತೇನೆ.
ನೋಡಿ ಫ್ರೆಂಡ್ಸ್, 2 ಗ್ಲಾಸ್ ನೀರು ಹಾಕಿ. ನೋಡಿ ಫ್ರೆಂಡ್ಸ್, ನಾನು 1 ಗ್ಲಾಸ್ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಇದು ಸಹ ಕುದೀತಾ ಇದೆ. ಇದಕ್ಕೆ ಅಕ್ಕಿ ಹಾಕ್ಕೊಂಡು ಬಿಡೋಣ. ಇವಾಗ ಅಕ್ಕಿ ಹಾಕಿಬಿಟ್ಟು 1 ರೌಂಡ್ ತಿರುಗಿಸೋಣ. ಇವಾಗ ನೋಡೋಣ ಫ್ರೆಂಡ್ಸ್, ಪಲಾವ್ ಆಗಿದೆಯಾ, ಹೇಗಾಗಿದೆ ಅಂತ. ಫಸ್ಟ್ಗೆ ಮೇಲ್ಗಡೆ ಪ್ಲೇಟ್ ತೆಗೆದುಬಿಡ್ತೇನೆ. ಹೇಗೆ ಬರ್ತಾ ಇದೆ ಹೊಗೆ ಎಲ್ಲ. ಈಗ ನಾನು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಗ ಕಟ್ ಮಾಡಿದ್ನಲ್ಲ, ಅದು ಸ್ವಲ್ಪ ಹಾಕ್ತೇನೆ. ನೋಡಿ, ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇವಾಗ ಸರ್ವ್ ಮಾಡೋಣ. ಹೆಂಗಿದೆ ಟೇಸ್ಟ್ ಅಂತ ನೋಡೋಣ. ಆಹಾ, ಹುಣಸೆ ಹಣ್ಣಿನ ಸ್ಮೆಲ್ಲೇ ಬರ್ತಾ ಇದೆ. ನೋಡಿ ಫ್ರೆಂಡ್ಸ್, ಹೇಗಿದೆ. ಇದಕ್ಕೆ ಮೇಲ್ಗಡೆ ಈರುಳ್ಳಿ ಹಾಕ್ಕೊಂಡು ಟೇಸ್ಟ್ ಮಾಡಿದರೆ ಕಳೆದೋಗ್ತೀರ. ನೋಡೋಣ ಫ್ರೆಂಡ್ಸ್, ಟೇಸ್ಟ್ ಹೇಗಿದೆ ಅಂತ. ಸುತ್ತಾಯಿ ಆ ಹುಣಸೆಹಣ್ಣಿನ ಹುಳಿ ಅಂತೂ ಬಾಯಲ್ಲಿ ಹಾಗೆ ಇರುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ವಿಡಿಯೋ ನೋಡ್ತಾ ಇರಿ, ಮಾಡ್ಕೊತಾ ತಿಂತಾ ಇರಿ. ಮತ್ತೆ ನಾಳೆ ಸಿಗುವ. ಬಾಯ್.